ಹಲೋ ಹಲೋ ಮೇಡಮ್, ಬನ್ನಿ ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್, ನನ್ನ ಫ್ರೆಂಡ್ ಬರ್ತಾಳೆ. ಪರವಾಗಿಲ್ಲ, ಅವ್ರು ಬಂದಮೇಲೆ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನೀವು ಹೊರಡಿ, ನಾನು ಇವತ್ತು ಆ ಕಡೆ ಬರಲ್ಲ. ನೀವು ಯಾವ ಕಡೆ ಹೋಗ್ತೀರಿ ಹೇಳಿ, ನಾನು ಆ ಕಡೆನೇ ಬರ್ತೀನಿ. ನನಗೆ ಈ ಊರಲ್ಲಿ ಎಲ್ಲ ಕಡೆನೂ ಕೆಲಸ ಇರುತ್ತೆ. ಎಲ್ಲೋದ್ರೂ ಅಲ್ಲಿ ಒಂದು ಕೆಲಸ ಅಂಟಿಸ್ಕೊತೀನಿ. ಆದರೆ ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ನಮ್ಮ ಸೋದ್ರ ಮಾವ ನೋಡಕ್ಕೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಅವರು ಬರಲಿ, ನಿಮ್ಮ ಸೋದ್ರ ಮಾವನ ಹತ್ರನೇ ಡ್ರಾಪ್ ಮಾಡ್ತೀನಿ. ಆಯಿತು, ನಮ್ಮ ಸೋದ್ರ ಮಾವ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ACP ಕಮಿಷನರ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಲ್ಲ? ACP ಆಫೀಸಾ? ಹೌದು, ನಮ್ಮ ಸೋದ್ರ ಮಾವ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಹೀಗೆ ನನ್ನ ಫ್ರೆಂಡಿಗೆ ಡೈಲಿ ಯಾವನೋ ರೋಡ್ ರೋಮಿಯೋ ತೊಂದರೆ ಕೊಡ್ತಾ ಇದ್ದಂತೆ. ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಅವಳ ಕೈಲಿ ಕಂಪ್ಲೇಂಟ್ ಕೊಡ್ಸೋಣ ಅಂತ. ಏ ಜಯ. ಹಾಯ್ ಅಮೃತ. ಹಾಯ್ ಕಣೆ. ಹಲೋ, ನನ್ನ ಫ್ರೆಂಡ್ ಜೊತೆ ACP ಆಫೀಸ್ಗೆ ಸ್ಕೂಟಿಲಿ ಹೋಗ್ಲಾ ಅಲ್ಲ ನಿಮ್ಮ ಕಾರಲ್ಲಿ ಡ್ರಾಪ್ ಮಾಡ್ತೀರಾ? ಅದು ನನಗೀಗ ಒಂದು ಕೆಲಸ ನೆನಪಾಯ್ತು. ನಾನು ಅರ್ಜೆಂಟಾಗಿ ಹೋಗ್ಬೇಕು, ನಾನು ಬರ್ತೀನಿ. ಬಡ್ಡಿ ಮಗ, ಈಗ ತಾನೇ ಎಲ್ಲಿ ಬೇಕಾದ್ರೂ ಡ್ರಾಪ್ ಮಾಡ್ತೀನಿ ಅಂದೋನು ನಮ್ಮ ಸೋದ್ರ ಮಾವ ಪೊಲೀಸ್ ಅಂದಿದ ತಕ್ಷಣ ಹೇಗೆ ಓಡ್ತಿದ್ದ ನೋಡು. ನಿಂಗೆ ಯಾಕೆ ಬೇಕಿದೆಲ್ಲ? ನೀನ್ ಸುಮ್ಮನೆ ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಇಂಥವ್ರನ್ನೆಲ್ಲ ಹೀಗೆ ಹ್ಯಾಂಡ್ಲ್ ಮಾಡಬೇಕು, ಗೊತ್ತಾ? ಹೀಗೆ ಹ್ಯಾಂಡಲ್ ಮಾಡ್ತಾನೆ ಇರು, ಒಂದಲ್ಲ ಒಂದಿನ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಳ್ತೀಯ ಅಷ್ಟೇ. ಈಗಲೂ ಈ ಪ್ರಾಬ್ಲಮ್ಗೆ ಸಿಗಾಕೊಳ್ಳೋ ಕಾರಣನೇ ನೀನಮ್ಮ. ನಿನಗೋಸ್ಕರ ಇಷ್ಟೊತ್ತು ಬಸ್ ಸ್ಟಾಪಲ್ಲಿ ಕಾದು ಕಾದು ಅಲ್ಲಿಂದ ಹೊರಟೆ. ಬರ್ತಾ ರೋಡಲ್ಲಿ ಇವನ್ ಸಿಗಾಕೊಂಡ. ನನ್ನ ವಿಷಯ ಬಿಡು, ನೀನು ಅಮೆರಿಕ ಹುಡುಗನ ಕತೆ ಏನಾಯ್ತು? ಏನಾಗುತ್ತೆ ಕಣೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಒಬ್ರು ಬಿಟ್ರೆ ಇನ್ನು ಯಾರಿಗೂ ನಾನು ಮದುವೆ ಆಗೋದ್ರ ಬಗ್ಗೆ ಇಷ್ಟನೇ ಇಲ್ಲ. ಮೂರು ಇಷ್ಟಗಳಿಗೆಲ್ಲ ನೀನು ಕಾಯ್ಕೊಂಡು ಕುತ್ಕೋಬಾರ್ದು. ಅಮೆರಿಕ ಹುಡುಗನ ಮದುವೆ ಆಗಿ ನೀನು ಅಮೆರಿಕಕ್ಕೆ ಸ್ವೀ ಅಂತ ಹಾರೋಗು. ಹಾಗೆಲ್ಲ ಆಗಲ್ಲ ಕಣೆ. ನೀನೊಬ್ಳು ಪೆದ್ದಿ. ಇಂಥ ಅವಕಾಶ ಏನಾದರೂ ನನಗೆ ಸಿಕ್ಕಿದಿದ್ರೆ ಇಷ್ಟೊತ್ತಿಗಾಗಲೇ. ಈಗಲೂ ಏನು ಕಾಲ ಮಿಂಚಿಲ್ಲ ಕಣೆ. ಬೇಕಾದರೆ ಅಮೆರಿಕ ಹುಡುಗನ ಡೀಟೇಲ್ಸ್ ಎಲ್ಲ ನಿಂಗೆ ಕೊಡ್ತೀನಿ, ನೀನೇ ಕಾಂಟ್ಯಾಕ್ಟ್ ಮಾಡು, ನೀನೇ ತಾಳಿ ಕಟ್ಟು, ಆಮೇಲೆ ಆ ಹುಡುಗನ ಜೊತೆ ಅಮೆರಿಕಕ್ಕೆ ಸುಯಿ ಅಂತ ಹಾರೋಗ್ಬಿಡು. ಬೇಡ ಅಮ್ಮ ಬೇಡ, ನಿನ್ನೂ ಒಪ್ಕೊಂಡಿರೋ ಹುಡುಗನ ನಾನು ಮದುವೆ ಆಗದ ಬೇಡಪ್ಪ. ಯಾಕೆ? ಪರವಾಗಿಲ್ಲ, ಮಾಡ್ಕೊಳ್ಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಬೇಡ ಅಂದ್ಮೇಲೆ ಬೇಡ, ಮೊದಲು ಡ್ರಾಪ್ ಮಾಡು. ಓ, ಎಲ್ಲಿಗೆ? ಅಮೆರಿಕ ಹುಡುಗನ ಮನೆ ಹತ್ರನಾ? ಹೇ, ನಮ್ಮನೆ ಹತ್ರ ಕಣೆ. ಸರಿ, ಓಕೆ. ಬಾ. ಹಾಯ್ ಕಣೆ, ಏನು ಮಾಡ್ತಾ ಇದ್ದೆ? ಏನೇ ಬಟ್ಟೆಗಳೆಲ್ಲ ಜೋಡಿಸ್ಕೋತಾ ಇದೆಯಾ? ಎಲ್ಲಿಗೆ ಹೊರಟೆ? ನಿನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಹೊರಟೆ ಹೇಳೆ? ಈ ಲೋಕನೇ ಬಿಟ್ಟು ಹೋಗೋಣ ಅಂದ್ಕೊಂಡೆ. ನೀನು ಅದನ್ನು ತಡೆದೆ, ನನ್ನ ಹತ್ರ ಮಾತು ತಗೊಂಡೆ. ಅಟ್ಲೀಸ್ಟ್ ಈ ಕೆಲಸ, ಈ ಊರು ಬಿಟ್ಟು ನನ್ನ ಗಂಡನ ಹತ್ರ ಹೋಗಿ ಬಿಡೋ ತೀರ್ಮಾನ ಮಾಡಿದ್ದೀನಿ. ನೀನೇನು ಮಾತಾಡ್ತಾ ಇದೆಯಾ? ಯೋಚನೆ ಮಾಡೇ ಮಾತಾಡ್ತಿದ್ಯಾ? ಹಾಂ ಅಲ್ವೇ? ನಿನ್ನ ಗಂಡನಿಗೆ ಬರೋ ಸಂಬಳದಲ್ಲೇ ತಾಯಿ ಮಗನೇ ಅರ್ಹೊಟ್ಟೆ ತಿನ್ಕೊಂಡು ಜೀವನ ಮಾಡ್ತಿದ್ದಾರೆ ಅಂತ ನೀನೇ ಹೇಳಿದೆ. ಈಗ ನೀನು ಅಲ್ಲಿ ಹೋಗಿ ಸೇರಿಕೊಂಡ್ರೆ ಏನೇ ಗತಿ? ಕಷ್ಟ ಆಗೋದಿಲ್ವಾ ಹೇಳು? ಕಷ್ಟ ಆದರೂ ಪರವಾಗಿಲ್ಲ ಕಣೆ. ನನ್ನನ್ನು ಮದುವೆ ಆಗಿದ್ದ ತಪ್ಪಿಗೆ ಗಂಜಿನೋ ಅಂಬ್ಲಿನೋ ಕೊಟ್ಟು ನನ್ನ ಗಂಡ ಸಾಕಲಿ. ಅದನ್ನು ಬಿಟ್ಟು ಈ ಪಾಪಿ ಮ್ಯಾನೇಜರ್ ಹತ್ರ ಕೆಲಸ ಮಾಡೋದಕ್ಕೆ ನನ್ನ ಕೈಲಾಗಲ್ಲ. ಹಳ್ಳಿಗೆ ಹೋಗಿ ಉಪವಾಸ ಬೇಕಾದರೆ ಇರ್ತೀನಿ. ವಾಸಂತಿ, ಈ ರೀತಿ ಎಲ್ಲ ಕಷ್ಟ ಬಂದಾಗಲೇ ಕಣೆ ಅದ್ರ ವಿರುದ್ಧ ಹೋರಾಟ ಮಾಡಿ ಗೆಲ್ಲಬೇಕು. ಅದನ್ನು ಬಿಟ್ಬಿಟ್ಟು
ಹೆದರ್ಕೊಂಡು ಹೀಗೆಲ್ಲ ಓಡಿ ಹೋಗಬಾರ್ದು. ಇಲ್ಲ ಅಮೃತ, ಈ ದುಷ್ಟರ ವಿರುದ್ಧ ಹೋರಾಡೋ ಶಕ್ತಿ ನನಗಿಲ್ಲ ಕಣೆ. ಒಂದ್ ವೇಳೆ ನಾನು ಊರಿಗೆ ಹೋಗ್ದೇನೆ ಇನ್ನೆಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ್ರು ಅಲ್ಲೂ ಇಂಥವ್ರೇ ಇರ್ತಾರೆ. ಒಂದು ಹೆಣ್ಣಿಗೆ ಕಷ್ಟ ಇದೆ ಅಂತ ಗೊತ್ತಾದ್ರೆ ನಮ್ಮನ್ನ ಹೇಗೆ ಬೇಕಾದ್ರೂ ಮಿಸ್ಯೂಸ್ ಮಾಡ್ಕೋತಾರೆ. ನಮಗೂ ತಂದೆ ತಾಯಿ ಇದ್ದಾರೆ, ಗಂಡ ಮಕ್ಕಳಿದ್ದಾರೆ. ಇದು ಯಾವುದೂ ಅವ್ರಿಗೆ ಬೇಕಾಗಿಲ್ಲ. ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿದೀವಿ ಅಂದ್ರೆ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಇದನ್ನೆಲ್ಲ ಅನುಸರಿಸ್ಕೊಂಡು ಹೋಗೋದಕ್ಕೆ ನನ್ನ ಕೈಲಿ ಆಗಲ್ಲ ಕಣೆ. ಇಂಥ ಮನಸ್ಥಿತಿ ಇಟ್ಕೊಂಡು ನನಗೆ ಇನ್ನೆಲ್ಲೂ ಕೆಲಸ ಮಾಡೋದಕ್ಕಾಗಲ್ಲ. ನಾನು ಹೊರಟೋಗ್ತೀನಿ. ಈ ಊರು ಬಿಟ್ಟು ನನ್ನ ಗಂಡನ ಹತ್ರ ಹೊರಟೋಗ್ತೀನಿ. ಸರಿ ಕಣೆ, ಹೊರಟೋಗೋದ್ರಿಂದ ನೀನು ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ಅನ್ಕೊಂಡಿದ್ಯಾ? ಅವನು ನೀನೇ ದುಡ್ಡನ್ನ ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಕಂಪ್ಲೇಂಟ್ ಮಾಡಿದ್ರು ಮಾಡ್ತಾನೆ. ಹಾಗೇನು ಮಾಡ್ತೀಯಾ? ಕಳ್ಳಿ ಅನ್ನೋ ಹಣೆ ಪಟ್ಟಿನ ಕಟ್ಕೊಂಡು ಒಂದು ಮೂಲೆನಲ್ಲಿ ಕೂತಿರ್ತೀಯಾ? ಹೇಳು. ಹಾಗಾದ್ರೆ ನಾನು ಏನು ಮಾಡಬೇಕು ಅಂತೀಯ ಅಮೃತ? ತಪ್ಪು ಮಾಡಿರೋದು ಅವನು ತಾನೆ. ಅವನು ಮಾಡಿರೋ ತಪ್ಪನ್ನ ಎಲ್ಲರ ಗಮನಕ್ಕೂ ತಂದು ಅವನಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿ ಅವನು ಊರು ಬಿಟ್ಟು ಹೋಗೋ ಪರಿಸ್ಥಿತಿನ ತರಬೇಕು. ಅದನ್ನ ಬಿಟ್ಟು ನೀನು ಊರು ಬಿಟ್ಟು ಹೋಗ್ಬಾರ್ದು ಕಣೆ. ಅವನ ವಿರುದ್ಧ ಯಾರ ಹತ್ರ ಕಂಪ್ಲೇಂಟ್ ಮಾಡಲಿ, ಏನಂತ ಮಾಡಲಿ? ಎಲ್ಲರೂ ನೀವಿಷ್ಟು ದಿನ ಯಾಕೆ ಸುಮ್ಮನಿದ್ರಿ, ನೀವು ಅವನ ಜೊತೆ ಕಳ್ತನದಲ್ಲಿ ಶಾಮೀಲಾಗಿದ್ರ ಅಂತ ಕೇಳಿದ್ರೆ ನನ್ನ ಹತ್ರ ಇದಕ್ಕೆ ಉತ್ತರ ಇಲ್ಲ ಕಣೆ. ವಾಸಂತಿ, ಈ ವಿಚಾರವಾಗಿ ಮ್ಯಾನೇಜರ್ ವಿರುದ್ಧ ಯಾರ ಹತ್ರ ಕಂಪ್ಲೇಂಟ್ ಮಾಡಬೇಕೋ ನಾನು ಮಾಡ್ತೀನಿ ಕಣೆ. ನಿನ್ನನ್ನು ಕೇಳೋ ಹಾಗೆ ನನ್ನನ್ನು ಯಾರೂ ಕೇಳೋದಿಲ್ಲ. ಆದರೆ ನೀನು ಮಾತ್ರ ಯಾರೇ ಬಂದು ಈ ವಿಚಾರವಾಗಿ ಕೇಳಿದ್ರು ಧೈರ್ಯವಾಗಿ ಉತ್ತರ ಹೇಳಬೇಕು. ಓಕೆನಾ? ಸರಿ ಅಮೃತ, ನಡೆದಿರೋ ಸತ್ಯನ ನಾನು ಹೇಳ್ತೀನಿ. ಸತ್ಯನ ಇಷ್ಟು ದಿನ ಮುಚ್ಚಿಟ್ಟಿದ್ದಕ್ಕೆ ನನಗೆ ಶಿಕ್ಷೆ ಕೊಟ್ರೆ ನಾನು ಅನುಭವಿಸ್ತೀನಿ. ಆದರೆ ಆ ಮ್ಯಾನೇಜರ್ ಹತ್ರ ಮಾತ್ರ ನಾನು ಇನ್ನು ಮುಂದೆ ಕೆಲಸ ಮಾಡಲ್ಲ. ಕೆಲಸ ಮಾಡಬೇಡ, ಬೇರೆ ಕಡೆ ಎಲ್ಲಾದರೂ ಕೆಲಸ ಹುಡ್ಕೋಣ. ಆದರೆ ಪ್ಲೀಸ್ ಕಣೆ, ನೀನು ಮಾತ್ರ ಊರು ಬಿಟ್ಟು ಹೋಗ್ಬೇಡ ಪ್ಲೀಸ್. ಸರಿ ಅಮೃತ, ನೀನು ಹೇಳಿದಾಗೆ ಕೇಳ್ತೀನಿ. ನೋಡಿ, ವಾಸಂತಿ ವಿಷಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನಾವು ಸುಮ್ಮನೆ ಇರೋದು ಸರಿ ಇಲ್ಲ. ವಾಸಂತಿ ಕಷ್ಟನೇ ನೆಪವಾಗಿಟ್ಕೊಂಡು ಆ ಮ್ಯಾನೇಜರು ಅವಳ ಬಾಳನ್ನೇ ಹಾಳು ಮಾಡೋದಕ್ಕೆ ಹೊರಟಿದ್ದಾನೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಅಲ್ಲ ಅಮೃತ ಅವರೇ, ವಾಸಂತಿ ಇಷ್ಟು ದಿನ ಮ್ಯಾನೇಜರು ಕಂಪ್ನಿ ದುಡ್ಡನ್ನು ಬಳಸಿ ಬಡ್ಡಿ ವ್ಯವಹಾರ ಮಾಡ್ತಾ ಇರೋದನ್ನ ನಮಗೆ ಹೇಳ್ದೇನೆ ಶಾಮೀಲಾಗಿ ತಪ್ಪಲ್ವಾ? ಹೇಗ್ರಿ ಹೇಳ್ತಾಳೆ ಹರೀಶ್? ಅವಳನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರೆ ಅನ್ನೋ ಭಯ ಅವಳಿಗೂ ಇರುತ್ತಲ್ವಾ, ಅದಕ್ಕೆ ಸುಮ್ಮನೆ ಇರ್ತಾಳೆ. ಈಗ ನಾವೇನಾದರೂ ಮ್ಯಾನೇಜರ್ನ ಈ ವಿಷಯವಾಗಿ ಹೇಳೋದಕ್ಕೆ ಹೋದರೆ ಅವರು ನಮ್ಮನ್ನು ಕೆಲಸದಿಂದ ತೆಗೆಯಬಹುದಲ್ವಾ? ಏನು ಹೀಗೆ ಮಾತಾಡ್ತಾ ಇದ್ದೀರಾ? ಕೆಲಸದಿಂದ ತೆಗೆಯೋದು ಬಿಡೋದು ಅವನ ಕೈಯಲ್ಲಿಲ್ಲ ರೀ. ನಮಗೂ ಹೆಡ್ ಆಫೀಸ್ ಅಂತ ಒಂದಿದೆಯಲ್ಲ. ಆದರೆ ಈ ಮ್ಯಾನೇಜರು ಹೆಡ್ ಆಫೀಸ್ಗೆ ಏನು ಬೇಕಾದ್ರೂ ಚಾಡಿ ಹೇಳ್ಬೋದು. ಆ ಹೆಡ್ ಆಫೀಸ್ನವರು ಇವನ್ ಮಾತನ್ನೇ ನಂಬ್ತಾರೆ, ನಮ್ಮ ಮಾತೆಲ್ಲಿ ಕೇಳ್ತಾರೆ. ನೀವೆಲ್ಲ ಮಾತಾಡ್ತಾ ಇರೋದು ನೋಡ್ತಿದ್ರೆ ಮ್ಯಾನೇಜರ್ ವಿರುದ್ಧ ವಾಸಂತಿ ವಿಷಯವಾಗಿ ಮಾತಾಡೋದಕ್ಕೆ ನೀವೆಲ್ಲರೂ ಹೆದರ್ಕೋತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೋಡು ಅಮೃತ, ಎಲ್ಲರಿಗೂ ಅವರವ್ರ ಸಂಸಾರ ಜವಾಬ್ದಾರಿ ಉಂಟು.
ಈಗ ವಾಸಂತಿಗೂ ಅನ್ಯಾಯ ಆಗಬಾರ್ದು, ನಮಗೂ ಅನ್ಯಾಯ ಆಗಬಾರ್ದು. ಹೌದು ಅಮೃತ, ಆ ರೀತಿಯಾಗಿ ವಾಸಂತಿಗೆ ಬೇರೆ ರೀತಿ ಏನಾದರೂ ಸಹಾಯ ಮಾಡೋದಕ್ಕೆ ಸಾಧ್ಯನಾ? ಬೇಡ ಬಿಡಿ, ನೀವು ಯಾರು ಸಹಾಯ ಮಾಡಬೇಡಿ. ಈ ಕೆಲಸನ ನಾನೇ ಮಾಡ್ತೀನಿ. ನಾನು ಕೆಟ್ಟವಳಾದರೂ ಪರವಾಗಿಲ್ಲ, ನನಗಿದ್ರಿಂದ ಕೆಲಸ ಹೋದರೂ ಪರವಾಗಿಲ್ಲ, ನನಗೇನು ಮಾಡಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಮಾತಾಡಿ. ನಾನು ವಾಸಂತಿ ಮನೆಗೆ ಹೋಗಿದ್ದೆ. ಅವಳು ಸಾಯೋ ಪ್ರಯತ್ನ ಮಾಡಿದ್ದಕ್ಕೆ ನೀವೇ ಕಾರಣ ಅಂತನೂ ಗೊತ್ತಾಯ್ತು. ವಾಟ್ ಡು ಯು ಮೀನ್? ಐ ಮೀನ್, ನೀವು ಕಂಪನಿ ದುಡ್ಡಲ್ಲಿ ಬಡ್ಡಿ ವ್ಯವಹಾರ ನಡೆಸ್ತಾ ಇದ್ದಿದ್ದು. ಆ ರೀತಿ ಯಾವನೊಬ್ಬ ಬಿಸ್ನೆಸ್ ಮನಿಗೆ ಬಡ್ಡಿ ಕೊಟ್ಟು ಆ ದುಡ್ಡನ್ನ ಅವನು ಕೊಡದೆ ವಾಸಂತಿ ಮೇಲೆ ಕಣ್ಣು ಹಾಕಿದ್ದು. ಆ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ನೀವು ವಾಸಂತಿಗೆ ಬಿಸ್ನೆಸ್ ಮೆನ್ ಹತ್ರ ತನ್ನ ದೇಹನೇ ಮಾರ್ಕೋ ಅಂತ ಬಲವಂತ ಮಾಡ್ತಿರೋದು. ಅದನ್ನ ಒಪ್ಪದೆ ಹೋದ್ರೆ ಅವಳೆ ಕಂಪನಿ ದುಡ್ಡನ್ನ ಅವ್ಯವಹಾರ ಮಾಡಿದಾಳೆ ಅಂತ ಹೆಡ್ ಆಫೀಸಿಗೆ ತಿಳಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇರೋದು. ಎಲ್ಲ ನನಗೆ ಗೊತ್ತಾಯ್ತು ಸರ್. ಏನ್ರಿ ಗೊತ್ತಾದ್ರೆ ಏನ್ರಿ ಮಾಡ್ತೀರಾ ನನ್ನನ್ನ? ಏನು ಮಾಡಲ್ಲ ಸರ್, ಏನು ಮಾಡಲ್ಲ. ದಯವಿಟ್ಟು ವಾಸಂತಿಗೆ ತೊಂದರೆ ಕೊಡಬೇಡಿ. ಈ ಅವ್ಯವಹಾರ ಎಲ್ಲ ಇಲ್ಲಿಗೆ ನಿಲ್ಲಿಸ್ಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಅದನ್ನೆಲ್ಲ ಕೇಳೋಕೆ ನೀವ್ಯಾರ್ರಿ? ಆ ವಾಸಂತಿ ಏನು ಸಾಚನೇನ್ರಿ? ಅವಳು ದುಡ್ಡು ಬೇಕಾದಾಗ ಒಂಥರ ಇರ್ತಾಳೆ, ಆಮೇಲೆ ಇನ್ನೊಂಥರ ಆಡ್ತಾಳೆ. ನೋಡಿ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಪಾಡಿಗೆ ನೀವಿರೋದು ಬಹಳ ಒಳ್ಳೇದು. ವಾಸಂತಿಗೆ ತೊಂದರೆ ಕೊಡದೆ ಹೋದ್ರೆ ನನ್ನ ಪಾಡಿಗೆ ನಾನು ಇರ್ತೀನಿ. ಏನ್ರಿ ನನ್ನನ್ನು ಹೆದರಿಸ್ತಾ ಇದ್ದೀರಾ? ಏನ್ರಿ ಏನ್ರಿ ಮಾಡ್ತೀರಾ ನೀವು? ನೋಡಿ, ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀರಾ? ಹೋಗಿ ಯಾವನಿಗೆ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ರಿ. ನಾನು ಯಾವನಿಗೂ ಕೇರ್ ಮಾಡೋದಿಲ್ಲ ರೀ, ಯಾವನಿಗೂ ಕೇರ್ ಮಾಡೋದಿಲ್ಲ. ಹೋಗ್ರಿ. ನಿಮ್ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ನನಗೇನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ನಾನು ಅದನ್ನೇ ಮಾಡ್ತೀನಿ. ನೋಡ್ತಾ ಇರಿ. ಅಪೂರ್ವ, ಅಮೃತನಿಗೆ ಫೋನ್ ಮಾಡಿದ್ದೇನೆ. ಫೋನ್ ಮಾಡಿದ್ದೆ ಅಮ್ಮ. ಅವ್ರು ಮಧ್ಯಾಹ್ನ ರಜಾ ಹಾಕಿ ಮನೆಗೆ ಹೋದ್ರು ಅಂತ ಹೇಳಿದ್ರು. ವಾಸಂತಿ ಮನೆಗೆ ಏನಾದರೂ ಹೋಗಿರ್ಬೋದಮ್ಮ? ತನ್ನ ಮನಸ್ಸಿಗಾಗದ ನೋವನ್ನ ಯಾರ ಹತ್ರ ಆದರೂ ಹೇಳಿ ಸಮಾಧಾನ ಮಾಡ್ಕೋಬೇಕಲ್ವೇನಮ್ಮ? ಅದಕ್ಕೆ ವಾಸಂತಿ ಮನೆಗೆ ಹೋಗಿರ್ತಾಳ ಅವಳು. ಅಲ್ಲ ಕಣೆ ಸಾತು, ನಿನ್ನ ಮಗಳಿಗೆ ಈ ಮನೆಯಲ್ಲಿ ಯಾರು ಏನು ಬೇಜಾರು ಮಾಡಿದ್ದಾರೆ ಅಂತ ನೀನೇ ಮಾತಾಡ್ತಾ ಇದೀಯಾ? ಬೇಜಾರು ಮಾಡಿದೆ ಇನ್ನೇನ್ರಿ? ಅವಳು ನಾನು ಮದುವೆ ಮಾಡ್ಕೋತೀನಿ ಅಂತ ನಿಮ್ಮನ್ನು ಎಲ್ಲರೂ ಕೇಳಿದಾಗ ನೀವೆಲ್ಲರೂ ಸಂತೋಷವಾಗಿ ನೀನು ಮದುವೆ ಮಾಡ್ಕೊಮ್ಮ ಅಂತ ಹೇಳಬೇಕಾಗಿತ್ತು. ಅದನ್ನ ಬಿಟ್ಟು ನೀವೆಲ್ಲರೂ ಒಬ್ಬೊಬ್ರು ಒಂದೊಂದು ಮಾತಾಡಿದ್ರೆ ಅವಳ ಮನಸ್ಸಿಗೆ ಬೇಜಾರಾಗಲ್ವಾ? ಸರಿ ಕಡೆ, ಅವಳೇ ಸಂತೋಷ ಆಗುತ್ತೋ ಬಿಡುತ್ತೋ ಬೇಡ, ನಿನ್ನ ಸಂತೋಷಕ್ಕೋಸ್ಕರ ಅಮೃತ ಮನೆಗೆ ಬಂದ ತಕ್ಷಣ ಅಮೃತ ನಿನ್ನ ಮದುವೆ ಆಗು ನಮಗೆಲ್ಲ ತುಂಬಾ ಸಂತೋಷ ಅಂತ ಹೇಳ್ಬಿಡ್ತೀವಿ. ಸರಿಯಾ? ಮಾವ, ನಾವೇನಾರು ಹೇಳಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಆಯ್ತು ಮದುವೆಗೆಲ್ಲ ಸಿದ್ಧ ಮಾಡಿ ನಾನು ಮದುವೆ ಆಗ್ತೀನಿ ಅಂದ್ರೆ ಏನ್ ಮಾಡ್ತೀರಾ? ಮಾಡೋದೆಂಬಂತೂ ಅವಳು ಮದುವೆ ಮಾಡ್ಕೊಂಡು ಅಮೃತ ಗಂಡನ ಜೊತೆ ಅಮೆರಿಕಕ್ಕೆ ಹಾರ ಹೋಗ್ತಾಳೆ. ಅವಳಿಗೆ ತಿಂಗಳ ಬರ್ತಾ ಇರ್ತಲ್ಲ ಸಂಬಳ, ಅದು ಈ ಮನೆಗೆ ಬರೋದು ನಿಂತೋಗುತ್ತೆ.
ಆಮೇಲೆ ನಾವು ಬದುಕಬೇಕು ಅಂದ್ರೆ ನಾವೆಲ್ಲ ಒಟ್ಟಿಗೆ ಕೆಲಸಕ್ಕೆ ಸೇರ್ಬೇಕಾಗತ್ತೆ. ಆವಾಗ ಅಮಿತ್ ನಿಂಗೆ ಮೆಡಿಕಲ್ ಕಾಲೇಜ್ ಬಿಡಬೇಕಾಗತ್ತೆ. ಅಲ್ವಾ ಅಜಯ ಬಿಟ್ಟಿ ಕೂಡ ತಿನ್ನೋದು ಬಿಡ್ಬೇಕಾಗತ್ತೆ. ಅವಳ ಅಪೂರ್ವ ಕಾಲೇಜನ್ನ ಬಿಡ್ಬೇಕಾಗತ್ತೆ. ನಾವೆಲ್ಲ ನಡುವೆ ನಿಂತ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ನಾರಾಯಣ ನಾರಾಯಣ ಅಂತ ಬಡ್ಕೋಬೇಕಾಗತ್ತೆ ಅಷ್ಟೇ. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಪರ್ಸೆಂಟೇಜ್ ತಗೊಂಡು ಮೆಡಿಕಲ್ ಓದ್ತಾ ಇದ್ರೆ ಅಲ್ಲಿ ಬಿಟ್ಬಿಡು ಅಂತ ಹೇಳ್ತೀಯಲ್ಲಪ್ಪ, ನಿನ್ಗೆ ಹೇಗಾದ್ರೂ ಬಾಯ್ ಬರುತ್ತೆ. ಅಪ್ಪ ಕೋರ್ಸ್ ಮುಗಿಯೋ ಸಮಯಕ್ಕೆ ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಸೇರು ಅಂತ ಹೇಳ್ತಿದ್ಯಲ್ಲ, ಮುಂದೆ ನಮ್ಮ ಫ್ಯೂಚರ್ ಏನಾಗ್ಬೇಕು? ಅಪ್ಪ ನಮ್ಮ ಕೈಲಿ ಉಪಾಸನೆ ಇರೋಕ್ಕಾಗಲ್ಲ, ಕೂಲಿ ಕೆಲಸನೂ ಮಾಡೋಕ್ಕಾಗಲ್ಲ.